ಎಲ್ಲರಿಗೂ ನಮಸ್ಕಾರ. ನಿಮ್ಮ ಡಾಕ್ಟರ್ ಜ್ಯೋತಿಕಾ, ಸೆಲೆಬ್ರಿಟಿ ನ್ಯೂಮಾಲಜಿಸ್ಟ್ ಮಾಡುವ ಅನಂತ ನಮಸ್ಕಾರಗಳು. ಏನಪ್ಪ ಮೇಡಮ್ ಸೆಲೆಬ್ರಿಟಿ ನ್ಯೂಮಾಲಜಿಸ್ಟ್ ಅಂತ ಹೇಳ್ತಾ ಇದ್ದಾರೆ. ಎಸ್, ಆಬ್ವಿಯಸ್ಲಿ ನಾನು ಸೆಲೆಬ್ರಿಟಿ ನ್ಯೂಮಾಲಜಿಸ್ಟ್ ಕೂಡ. ನಾನು ಯಾಕೆ ಈ ವರ್ಡ್ನ ಇವತ್ತು ತಗೋತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬ ಮನುಷ್ಯನು ಅವರವರ ಜೀವನದಲ್ಲಿ ಪ್ರತಿಯೊಬ್ಬರು ಸೆಲೆಬ್ರಿಟೀಸ್ಗಳೇ. ಇವತ್ತು ಒಬ್ಬ ರೈತ ಕೂಡ ಸೆಲೆಬ್ರಿಟಿ, ಒಬ್ಬ ಪೊಲೀಸ್ ಆಫೀಸರ್ ಕೂಡ ಸೆಲೆಬ್ರಿಟಿ, ವಕೀಲಿ ವೃತ್ತಿ ಮಾಡುವಂಥ ಲಾಯರ್ ಕೂಡ ಒಬ್ಬ ಸೆಲೆಬ್ರಿಟಿ, ಒಬ್ಬ ಡಾಕ್ಟರ್ ಕೂಡ ಸೆಲೆಬ್ರಿಟಿ, ಹಾಗೆ ದಿನನಿತ್ಯ ಕೂಲಿ ಕೆಲಸವನ್ನ ಮಾಡುವ ಒಬ್ಬ ಮನುಷ್ಯನೂ ಕೂಡ ಒಬ್ಬ ರಿಯಲ್ ಸೆಲೆಬ್ರಿಟಿನೇ. ಯಾಕೆ ಇವತ್ತು ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಹೌದು, ಪ್ರತಿಯೊಬ್ಬರು ಕೂಡ ನಾವು ಸೆಲೆಬ್ರಿಟಿಗಳು, ನಾವು ಸೆಲೆಬ್ರಿಟಿ ಹಾಗೇನೆ ಬದುಕಬೇಕು ಅನ್ನೋ ಒಂದು ಅಫರ್ಮೇಷನ್ ಮತ್ತೆ ಮ್ಯಾನಿಫೆಸ್ಟೇಷನ್ ಇಟ್ಕೋಬೇಕು. ಎಸ್, ಏನಕ್ಕೆ ಅಂದರೆ, ನಾವು ನಮ್ಮ ಜೀವನದಲ್ಲಿ ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವೋ ಅಷ್ಟು ನಾವು ಎಲ್ಲವನ್ನ ಪಡ್ಕೋತೇವೆ. ಹಾಗೆ ಹೇಗಪ್ಪ ಹಾಗಾದ್ರೆ ಮೇಡಮ್ ನಾವು ಯಾವ ರೀತಿಯಲ್ಲಿ ಸೆಲೆಬ್ರಿಟೀಸು? ನಮ್ಮ ಜೀವನದಲ್ಲಿ ನಾವು ಮಾಡೋ ಪ್ರತಿಯೊಂದು ಸಾಧನೆ ಏನಾದ್ರೂ ಆಗಿರ್ಬೋದು. ಈಗ ನಮ್ಮ ಒಂದು ಫೀಲ್ಡ್ ಅಲ್ಲಿ ನಾನು ಮಾಡೋ ಪೂಜೆ ಆಗಿರ್ಬೋದು, ಅಥವಾ ನಮ್ಮ ರೆಮಿಡೀಸ್ಗಳಾಗಿರ್ಬೋದು, ಅಥವಾ ನಾವು ಮಾಡುವಂತಹ ಕೆಲವು ಮ್ಯಾನಿಫೆಸ್ಟೇಷನ್ಸ್ ಆಗಿರ್ಬೋದು, ಇವೆಲ್ಲ ನಮ್ಮ ಜೀವನದ ಒಂದು ಸಾಧನೆ. ಹಾಗೇನೆ ಒಬ್ಬ ವೈದ್ಯರ ವಿಚಾರ ತಗೊಂಡಾಗ ಅವರು ಆಪರೇಷನ್ ಸಕ್ಸಸ್ ಮಾಡಿ ಎಷ್ಟೋ ಒಬ್ಬ ಜನರಿಗೆ ಜೀವನವನ್ನ ಕೊಡೋ ಅಂತ ಡಾಕ್ಟರ್ ಕೂಡ ಒಬ್ಬ ಸೆಲೆಬ್ರಿಟಿನೇ. ಹಾಗೆ ಪ್ರತಿಯೊಂದು ತಪ್ಪಿಗೂ ನ್ಯಾಯವನ್ನ ಒದಗಿಸಿ ನ್ಯಾಯವನ್ನ ಕೊಡೋ ವಕೀಲರು ಕೂಡ ಸೆಲೆಬ್ರಿಟಿನೇ. ಹೀಗೆ ಪ್ರತಿಯೊಬ್ರು ಸಾಧನೆ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿಗಳು ರಿಯಲ್ ಲೈಫಲ್ಲಿ ಅವರು ಸೆಲೆಬ್ರಿಟೀಸ್. ಹಾಗಾದ್ರೆ ಸೆಲೆಬ್ರಿಟೀಸ್ ಅಂದ್ರೆ ಬರೀ ರಾಜಕಾರಣಿ ವ್ಯಕ್ತಿಗಳಾಗ್ಲಿ, ಫಿಲಂ ಅವರಾಗ್ಲಿ ಅಲ್ಲ, ಎಲ್ಲರೂ ಸೆಲೆಬ್ರಿಟೀಸ್. ಈ ಭಾವನೆಯನ್ನ ಪ್ರತಿಯೊಬ್ಬರು ಕೂಡ ನಾವು ಅಳವಡಿಸ್ಕೋಬೇಕು. ಯಾವಾಗ ನಾವು ಈ ಒಂದು ಭಾವನೆ ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ಸಾಧನೆಯ ಹತ್ರ ನಾವು ಹೋಗ್ತೀವಿ, ಸಾಧನೆಯ ತೀವ್ರ ಮಟ್ಟದಲ್ಲಿ ಸಾಧನೆ ಮಾಡೋದಕ್ಕೆ ನಾವು ಹೋಗ್ತೀವಿ, ಅವಾಗ ನಾವು ರಿಯಲ್ ಸೆಲೆಬ್ರಿಟೀಸ್ ಆಫ್ ದ ಲೈಫ್ ಆಗ್ತೀವಿ. ಯಾಕೆ ಅಂದ್ರೆ, ಇವತ್ತು ನಾವು ಏನಾದ್ರು ಒಂದು ಫಂಕ್ಷನ್ ಆದಾಗ ಎಷ್ಟು ಜನ ಸೆಲೆಬ್ರಿಟೀಸ್ನ ನೋಡಿ ನಾವು ಖುಷಿ ಪಡ್ತೀವಿ. ನಮ್ಮನ್ನ ನೋಡಿ ಅವ್ರಿಗೆ ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರನ್ನ ನೋಡಿ ನಾವಂತೂ ತುಂಬಾನೇ ಖುಷಿ ಪಡ್ತೀವಿ. ಆ ಒಂದು ವೈಬ್ಸ್ ತಗೋತೀವಿ, ಆ ಒಂದು ಆರಾ ತಗೋತೀವಿ, ಏನೋ ಅವ್ರನ್ನ ನೋಡಿದಾಗ ನಮ್ಗಾಗೋ ಒಂದು ಖುಷಿ ಅಲ್ವಾ? ಹಾಗೆ ನಾಳೆ ನಮ್ಮ ಜೀವನದಲ್ಲಿ ನಮ್ಮನ್ನ ನೋಡಿ ಇನ್ನೊಬ್ರಿಗೂ ಕೂಡ ಅದೇ ಖುಷಿ ಆಗ್ಬೇಕು. ಅಂದ್ರೆ ಯಾವಾಗ್ಲೂ ಈಗ ಒಂದು ಫಂಕ್ಷನ್ಗೆ ಹೋದಾಗ, ಒಂದು ದೊಡ್ಡ ಅದ್ದೂರಿ ಸಮಾರಂಭಗಳಲ್ಲಿ ಕ್ಯಾಮ್ರಾ ನಮ್ ಕಡೆ ತಿರುಗ್ಲಿ ಅಂತ ನಾವು ಕಾಯ್ಕೊಂಡು ಕೂರೋದಲ್ಲ, ಕ್ಯಾಮ್ರಾದವರು ನಮ್ ಹಿಂದ್ ಬರ್ಬೇಕು. ಇದು ನಿಜವಾದ ಸಾಧನೆ. ಈ ಸಾಧನೆಯನ್ನ ಮಾಡಿರೋರು ರಿಯಲ್ ಸೆಲೆಬ್ರಿಟೀಸ್ ಆಫ್ ದ ಲೈಫ್ ಆಗ್ತಾರೆ. ಹಾಗೇನೆ ನಾವು ನಮ್ಮ ರೈತಾಪಿ ವರ್ಗದ ಜನಕ್ಕೆ ಬಂದ್ರೆ, ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ರೈತನು ರಿಯಲ್ ಸೆಲೆಬ್ರಿಟಿ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ರೈತ ಇಲ್ಲ ಅಂದ್ರೆ ಇವತ್ತು ನಮ್ಮ ಹತ್ರ ಸಾಕಷ್ಟು ಕೋಟಿಗಳಿರ್ಬೋದು, ಬಿಲಿಯನ್ಸ್ ಇರ್ಬೋದು, ಹೊಟ್ಟೆಗೆ ಊಟ ಮಾಡಕ್ ಅನ್ನನೇ ಇಲ್ಲ ಅಂದಾಗ ಏನ್ ಮಾಡ್ತೀರಾ? ಬಿಲಿಯನ್ಸ್ ಕರೋರ್ಸ್ ತಗೊಂಡು ಏನ್ ಮಾಡ್ತೀರಾ ಅಲ್ವಾ? ನಮ್ಮ ರೈತ ಇವತ್ತಿನ ದಿವಸ ನಾವು ಬೆಳಗ್ಗೆ ಇದ್ರೆ ಜಾಗಿಂಗ್ ಹೋಗ್ತೀವಿ, ವಾಕಿಂಗ್ ಹೋಗ್ತೀವಿ, ಜುಂಬಾ ಡ್ಯಾನ್ಸ್ ಹೋಗ್ತೀವಿ, ಸ್ವಿಮ್ಮಿಂಗ್ ಹೋಗ್ತೀವಿ. ಆದ್ರೆ ನಮ್ಮ ರೈತ ನೇಗಿಲ್ ಹಿಡ್ಕೊಂಡು ಹೊಲಕ್ ಹೋಗ್ತಾನೆ. ಯಾಕೆಂದ್ರೆ ಅವನಂಗ್ ಹೋಗ್ಲಿಲ್ಲ ಅಂದ್ರೆ ನಾವಿಲ್ಲಿ ಜಿಮ್ಗೆ ಹೋಗಕ್ಕಾಗಲ್ಲ ಅಲ್ವಾ? ಹಾಗಾಗಿ ನಾವು ರೈತರಿಗೆ ಯಾವ ರೀತಿ, ನಾನು ರೈತರ ಬಗ್ಗೆ ಒಂದು ವಿಚಾರವನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಎಷ್ಟೋ ಜನರನ್ನ ನಾನು ನೋಡಿದ್ದೀನಿ. ಈಗ ಬೀದಿ ಹತ್ರ ತರಕಾರಿ ಮಾರೋರನ್ನ, ಮತ್ತೆ ಹೂ ಮಾರೋರನ್ನ ಎಷ್ಟೋ ಸರಿ ನಾವೇನ್ ಮಾಡ್ತೀವಿ ಅಂದ್ರೆ, ಈ ಮಾಲ್ಗಳಿಗೆ ಹೋದಾಗ ದೊಡ್ಡ ದೊಡ್ಡ ಪರ್ಫ್ಯೂಮ್ ಶಾಪು, ಯಾರೇಲಿಯಾ, ಆಮೇಲೆ ಎಂತ ದೊಡ್ಡ ದೊಡ್ಡ ಬ್ರ್ಯಾಂಡ್ ಶಾಪ್ಗಳಲ್ಲಿ ನಾವು ಬಾರ್ಗೈನೇ ಮಾಡಲ್ಲ. ಅವನೊಂದು ವ್ಯಾರಂಟಿ ಬ್ಯಾಗಿಗೆ 10,000 ಕೇಳಿದ್ರು ನಾವು ಕೊಡ್ತೀವಿ. ಆದ್ರೆ ರೋಡ್ ಸೈಡ್ ತರಕಾರಿ ಮಾರೋರ ಹತ್ರ ನಾವು ಅವ್ನು 20 ರೂಪಾಯಿ ಕೆಜಿ ಇದ್ರೆ 15 ರೂಪಾಯಿ ಮಾಡ್ಕೊಂಡು ಕೊಡು, 20 ರೂಪಾಯಿ 3 ಲಿಂಬೆಹಣ್ಣು ಇದ್ರೆ 5 ಮಾಡ್ಕೊಂಡು ಕೊಡು, ಈ ರೀತಿ ಬಾರ್ಗೈನ್ ಮಾಡ್ತೀವಿ. ಇದು ಖಂಡಿತವಾಗ್ಲೂ ತಪ್ಪು ವೀಕ್ಷಕರೇ. ಇದನ್ನ ನೀವು ಎಷ್ಟು ಮಟ್ಟಿಗೆ ಎಕ್ಸೆಪ್ಟ್ ಮಾಡ್ಕೋತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ನಾನೊಂದು ಹೇಳೋದೇನಪ್ಪಾ ಅಂದ್ರೆ, ರೈತರ ಹತ್ರ ದಯವಿಟ್ಟು ಬಾರ್ಗೈನ್ ಮಾಡಬೇಡಿ. ನೀವು ಮಾಲ್ಗಳಲ್ಲಿ ಮಾಡಿ, ಬೇರೆ ಎಲ್ಲಾದ್ರೂ ಮಾಡಿ, ಆದ್ರೆ ರೈತರ ಹತ್ರ ದಯವಿಟ್ಟು ಬಾರ್ಗೈನ್ ಮಾಡಬೇಡಿ. ಯಾಕೆ ಅಂದ್ರೆ ಇವತ್ತು ರೈತ ನಮ್ ತರ ಅಲ್ಲ. ನಾವೇನೋ ತಿಂಗಳಿಗೆ ಒಂದು ಕೆಲ್ಸಕ್ಕೆ ಹೋಗ್ತೀವಿ, 1ನೇ ತಾರೀಕಾದ್ರೆ ಸಂಬಳ ಬರುತ್ತೆ, ಇಲ್ಲ 10ನೇ ತಾರೀಕು ಸಂಬಳ ಬರುತ್ತೆ ನಮಗೆ. ಬಿಸ್ನೆಸ್ ಮಾಡ್ತೀವಿ, ವರ್ಷಾನ್ಗಟ್ಲೆ ಆದಾಯಗಳನ್ನ ತಗೋತೀವಿ, ದಿನನಿತ್ಯ ಎಲ್ಲಾ ಕಡೆಯಿಂದ ಅಮೌಂಟ್ನ ನೋಡ್ತಾನೆ ಇರ್ತೀವಿ. ಆದ್ರೆ ರೈತನ ಬದುಕು ಹಾಗಿರೋಲ್ಲ. ಇವತ್ತು ಅವನು ಕಷ್ಟಪಟ್ಟು ಗೊಬ್ಬರ ಸಾಲ ತಗೊಂಬಂದು ಇನ್ನೊಬ್ರ ಹತ್ರ ಚಕ್ರ ಬಡ್ಡಿ ಹೆಂಗ್ ಸಾಲ ಮಾಡಿ ಬೆಳೆನ ಹಾಕಿ, ಆ ಬೆಳೆ ಬಂದು ಅವನು ಬೆಳೆಯನ್ನ ತೆಗೆದು ಆ ಬೆಳೆನ ಮಾರುಕಟ್ಟೆಗೆ ಬಂದು ಅವನು ಸೇಲ್ ಮಾಡಿ ಅವನು ಜೀವನ ಮಾಡೋ ಅಷ್ಟೊತ್ತಿಗೆ ಎಷ್ಟು ಜನ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಮ್ಮನ್ನ ಸಾಕೋ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ.
ಅದೇ ಎಷ್ಟೋ ಶ್ರೀಮಂತರುಗಳು ಇವತ್ತು ಏನೇನೋ ಕೆಲಸ ಮಾಡಿ ದುಡ್ಡು ಮಾಡ್ಕೊಂಡು ವಿದೇಶಕ್ಕೆ ಹಾರಿದ್ದಾರೆ. ಅಂಥವ್ರಿಗೆ ಎಲ್ಲರಿಗೂ ಕೂಡ ಒಂದ್ ಮನ್ನಣೆ ಇದೆ. ಆದ್ರೆ ಇವತ್ತು ಸಾಲ ಮಾಡಿ ತೀರ್ಸಕ್ಕಾಗ್ದಲೇ ಆತ್ಮಹತ್ಯೆ ಮಾಡ್ಕೋತಾ ಇರೋ ರೈತನಿಗೆ ಯಾವುದೇ ರೀತಿ ಕನ್ಸೆಷನ್ ಇಲ್ಲ, ಯಾವುದೇ ರೀತಿ ಅನುಕಂಪನೂ ಇಲ್ಲ. ಇದು ಯಾಕೆ ಹೀಗಾಗ್ತಾ ಇದೆ? ಇದು ರೈತರ ತಪ್ಪ ಅಥವಾ ಸರ್ಕಾರದ ತಪ್ಪ? ಒಬ್ಬ ರೈತ, ನಾವಿವತ್ತು ಹೇಳ್ತೀವಿ, ಏನ್ ಹೇಳ್ತೀವಪ್ಪ ಅಂದ್ರೆ, ನಾನು ಎಲ್ಲೋ 1-2 ಎಕರೆ ಜಮೀನ್ ತಗೊಂಡ್ರೆ, ನಾ 1-2 ಎಕರೆ ಜಮೀನ್ ತಗೊಂಡಿದ್ದೀನಪ್ಪ, ನಾ 5 ಎಕರೆ ತಗೊಂಡಿದ್ದೀನಪ್ಪ, ಇಷ್ಟಕ್ಕೆ ನಾವು ಖುಷಿ ಪಡ್ಕೋತೀವಿ. ನಮ್ಮ ರೈತರು 100 ಎಕರೆ ಜಮೀನಿನ ಒಡೆಯರಾಗಿರ್ತಾರೆ. ರಿಯಲ್ ಕೋಟ್ಯಾಧಿಪತಿಗಳವರು, ರಿಯಲ್ ಬಿಲೇನಿಯರ್ಸ್ ಅವರು. ಅದೇ ನಮ್ಮ ರೈತರುಗಳು ಅವ್ರ ಹತ್ರ ಇದ್ದ ಜಮೀನಲ್ಲಿ ಲೇಔಟ್ ಮಾಡೋ ವಿಚಾರವಾಗಿ ಕಮರ್ಷಿಯಲ್ ಆಗಿ ಥಿಂಕ್ ಮಾಡಿದ್ರೆ, ಇವತ್ ನಾವು ಹೊಟ್ಟೆಗೆ ಪಿಜ್ಜಾ ಬರ್ಗರ್ ತಿನ್ಕೊಂಡಿರ್ಬೇಕಾಗತ್ತೆ. ಕೆಲವೊಂದ್ ದಿವಸ ಅದು ಇರಲ್ಲ, ನೀರ್ ಕುಡ್ಕೊಂಡು ಜೀವನ ಮಾಡ್ಬೇಕಾಗತ್ತೆ ಅಲ್ವಾ? ಹಾಗಾಗಿ ರೈತನನ್ನ ಒಬ್ಬ ಸೆಲೆಬ್ರಿಟಿ ಅನ್ನೋ ವಿಚಾರವಾಗಿ ನಾನು ಇಷ್ಟು ವಿಚಾರವನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಹೇಳೋದೇನಪ್ಪಾ ಅಂತ ಅಂದ್ರೆ, ನಮ್ಮ ರೈತರಿಗೆ ನಾವು ಬಹಳ ಒಂದು ಬೆಲೆಯನ್ನ ಕೊಡ್ಬೇಕು. ರೈತರ ಹತ್ರ ಬಾರ್ಗೈನ್ ಮಾಡಬಾರ್ದು. ರೈತರಿಗೆ ನಾವು ಯಾವಾಗ ರೈತರ ಪರ ನಿಲ್ತೀವೋ ಅವಾಗ ಪ್ರಕೃತಿ ಚೆನ್ನಾಗಿರುತ್ತೆ. ಪ್ರಕೃತಿ ಚೆನ್ನಾಗಿದ್ದಾಗ ನಾವು ಚೆನ್ನಾಗಿರ್ತೀವಿ. ಪ್ರಕೃತಿಯನ್ನ ಉಳಿಸೋ ಮೊದಲನೇ ವ್ಯಕ್ತಿ ಯಾರು ಅಂದ್ರೆ ಅದು ರೈತ. ಯಾವಾಗ್ಲೂ ಹಸಿರಿನ ನಡುವೆ ಮಳೆ ಬರೋ ನಿರೀಕ್ಷೆಯನ್ನ ಇಟ್ಕೊಂಡು, ಇವತ್ತು ಒಂದು ವೀಕ್ಷಕರೇ, ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ, ಇವತ್ತೇನಾದ್ರು ಕಾಲಕ್ಕೆ ಮಳೆ ಆಗ್ತಾ ಇದೆ ಅಂದ್ರೆ ಅದು ರೈತನಿಂದ ಮಾತ್ರ ಸಾಧ್ಯ. ಯಾಕೆ ಅಂದ್ರೆ ರೈತ ಮಾಡುವಂತಹ ಒಂದು ಕೃಷಿ ಚಟುವಟಿಕೆ, ಆ ಒಂದು ಗಿಡ ಸಸಿ ನೆಡುವಂಥದ್ದಾಗಿರ್ಬೋದು, ಇಂಥ ಕಾರ್ಯಗಳನ್ನ ರೈತ ಮಾಡೋದ್ರಿಂದನೇ ಇವತ್ತು ಮಳೆ ಬೆಳೆ ಆಗ್ತಾ ಇದೆ. ಸೊ ಹಾಗಾಗಿ ನಾವು ರೈತರಿಗೆ ಒಂದು ಮನ್ನಣೆಯನ್ನ ಕೊಡೋಣ, ರೈತರಿಗೆ ಒಂದು ಸಪೋರ್ಟ್ ಮಾಡೋಣ. ಇವತ್ತಿನ ದಿವಸ ನೋಡಿ ಪಾಪ ಅವ್ರ ಬದುಕು ಹೇಗೆ ಅಂದ್ರೆ, ಜನ ಎಲ್ರಿಗೂ ಹೆಣ್ಣು ಕೊಡ್ತಾರೆ. ಒಬ್ಬ ಸೆಲೆಬ್ರಿಟಿಗೂ ಹೆಣ್ಣು ಸಿಗ್ತಾರೆ, ಒಬ್ಬ ಡಾಕ್ಟ್ರಿಗೂ ಹೆಣ್ಣು ಸಿಗ್ತಾರೆ, ಒಬ್ಬ ಲಾಯರ್ಗೂ ಹೆಣ್ಣು ಸಿಗ್ತಾರೆ, ಎಲ್ರಿಗೂ ಸಿಗ್ತಾರೆ. ಅದೇ ಒಬ್ಬ ತಂದೆ ತಾಯಿ ತನ್ನ ಮಗಳನ್ನ ರೈತನಿಗೆ ಕೊಡಲ್ಲ. ಏನಕ್ಕೆ ಅಂದ್ರೆ ಅವನ್ ರೈತ, ಅವನ ಹತ್ರ ಏನು ಇಲ್ಲ, ಅವನ ಹತ್ರ ಹೊಲ ಗದ್ದೆ ಎಲ್ಲಾನು ಇರುತ್ತೆ, ತೋಟ ಇರುತ್ತೆ, ಅದು ಇವ್ರಿಗೆ ಕಣ್ಣಿಗೆ ಕಾಣೋದೇ ಇಲ್ಲ. ಒಬ್ಬ ರೈತನಿಗೆ ಒಂದು ಹೆಣ್ಣು ಕೊಡೋದಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಇವತ್ತು. ಆಮೇಲೆ ನಮ್ಮ ಹೆಣ್ಮಕ್ಳು ಹಳ್ಳಿಗಾಡಲ್ಲಿ ಹೋಗಿ ಬಾಳ್ವೆ ಮಾಡಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಈ ರೀತಿಯ ರೈತ ಎಷ್ಟು ಕಷ್ಟಗಳಿಂದ ಅವನು ಒಂದು ಜೀವನವನ್ನ ನಡೆಸ್ತಾ ಇದ್ದಾನೆ. ಇಂಥ ರೈತರಿಗೆ ನಾವು ಸಪೋರ್ಟ್ ಮಾಡಬೇಕು. ರೈತರ ಜೊತೆ ನಾವಿದ್ದಾಗ ಪ್ರಕೃತಿಯನ್ನು ಉಳಿಸ್ಕೋತೀವಿ, ಹಾಗೆ ರೈತರಿಗೂ ಕೂಡ ಒಂದು ಮನ್ನಣೆ ಸಿಗತ್ತೆ. ಹಾಗೆ ನಾನು ಇವತ್ತು ನಿಮಗೆ ಹೇಳಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ಸೆಲೆಬ್ರಿಟೀಸಸ್ ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ರು ಸೆಲೆಬ್ರಿಟೀಸೇ. ಪ್ರತಿಯೊಬ್ರು ಕೂಡ ದಿನನಿತ್ಯದ ಸಾಧನೆ, ಏನೇ ಸಾಧನೆ ಆಗಿರ್ಬೋದು, ಮಾನ ಅವಮಾನಗಳನ್ನ ಯೋಚನೆ ಮಾಡಬೇಡಿ. ಮಾನ ಅವಮಾನಕ್ಕೆ ಹೆದರಿರೋರು ಯಾರು ಜೀವನದಲ್ಲಿ ಮುಂದೆ ಬರಕ್ ಸಾಧ್ಯ ಇಲ್ಲ, ಹಾಗೇನೆ ಮುಂದೆ ಬರೋದು ಇಲ್ಲ. ಎಲ್ಲಿ ನಾವು ಸನ್ಮಾನ ತಗೋತೀವೋ ಅಲ್ಲಿ ನಾವು ಅವಮಾನ ತಗೊಳಕ್ಕೂ ರೆಡಿ ಆಗಿರ್ಬೇಕು. ಅವಮಾನನ ಮೆಟ್ಟಿ ನಿಂತು ನಾವು ಬರ್ಬೇಕು. ಹಾಗಾಗಿ ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡಿ. ಇವತ್ತಿಂದನೇ ಎಲ್ರೂ ಒಂದು ದೃಢ ನಿರ್ಧಾರವನ್ನ ಮಾಡ್ಕೊಳ್ಳಿ. ನಮ್ಮ ಲೈಫಲ್ಲಿ ವಿ ಆರ್ ರಿಯಲ್ ಸೆಲೆಬ್ರಿಟೀಸ್. ರಿಯಲ್ ಸೆಲೆಬ್ರಿಟೀಸ್ ಯಾರು? ಹಂಗಂತ ಅವರೆಲ್ಲ ಸೆಲೆಬ್ರಿಟೀಸ್ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಮ್ಮ ಲೈಫಲ್ಲಿ ನಾವು ಸೆಲೆಬ್ರಿಟೀಸ್. ನಮ್ದೇ ಆದ ಸೆಲೆಬ್ರಿಟೀಸ್ ಒಂದು ಆರ ಇದೆ. ಆ ಆರವನ್ನ ನಾವು ಬೆಳೆಸ್ಕೋತೀವಿ. ಸೆಲೆಬ್ರಿಟಿಯಾಗಿ ಲೈಫ್ ಸ್ಟೈಲ್ ಮಾಡ್ತೀವಿ. ಸೆಲೆಬ್ರಿಟಿ ತರ ನಾವು ಕೂಡ ಇರ್ತೀವಿ. ಹಾಗಾಗಿ ಈ ಒಂದು ವಿಚಾರವನ್ನ ತಗೊಂಡಾಗ ಪ್ರತಿಯೊಬ್ರು ಕೂಡ ಸೆಲೆಬ್ರಿಟಿ ಲೈಫ್ ಸ್ಟೈಲ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕಾಗಿರ್ತಕ್ಕಂಥ ರೆಮಿಡೀಸ್ ಏನು? ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡೋದು, ಹಾಗೆ ನೆಗೆಟಿವ್ ಅಫರ್ಮೇಶನ್ ನ ದೂರ ಇಡೋದು, ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ನ ಜನರೇಟ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಏನೇನು ಅನ್ನೋದನ್ನ ನನಗೆ ಆಲ್ರೆಡಿ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದು ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಅದ್ರಲ್ಲಿ ಎಲ್ಲಾನು ಸಿಗುತ್ತೆ. ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೊಂಡಾಗ ನಿಮಗೆ ಖಂಡಿತವಾಗ್ಲೂ ಬೆನಿಫಿಟ್ಸ್ ಇರುತ್ತೆ. ಹಾಗೇನೆ ನಿಮ್ಮ ಜೀವನದಲ್ಲಿ ನೀವು ಕೂಡ ಒಬ್ಬ ಸೆಲೆಬ್ರಿಟಿ ಆಗಕ್ಕೆ ಸಾಧ್ಯ ಆಗತ್ತೆ. ಥ್ಯಾಂಕ್ ಯು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.